ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಶಿಲ್ಪಾ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ನಾನು ಬ್ರಷ್ ಮಾಡ್ತಿದ್ದೀನಿ. ಅಂದರೆ ಇವತ್ತಿನ ಒಂದು ದಿನಚರಿ ನನ್ನ ಅಮ್ಮ ಮನೆಯಲ್ಲಿ ಆಗಿರುತ್ತೆ. ಅದಕ್ಕೋಸ್ಕರ ಈ ಒಂದು ರೂಟೀನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ಸ್ಟಿಚಿಂಗು ಕಟ್ಟಿಂಗ್ ಏನು ತೋರಿಸ್ತಿಲ್ಲ, ಸ್ವಲ್ಪ ದಿನ ಗ್ಯಾಪ್ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಎದ್ಬಿಟ್ಟು ಬ್ರಷ್ ಮಾಡ್ತಾಯಿದ್ದೀನಿ. ಅಮ್ಮ ಆಲ್ರೆಡಿ ಎಲ್ಲ ಕೆಲಸನೂ ಮಾಡಿದ್ದಾರೆ. ನಾನು ಬ್ರಷ್ ಮಾಡಿ ಟೀ ಕುಡಿದು ಪೂಜೆ ಮಾಡಬೇಕು ಅಂತ ಹೇಳಿದರು. ಓಕೆ ಅಂತ ಹೇಳಿದೆ. ನಾನು ಹಂಗಾಗಿ ಇಲ್ಲಿ ಬ್ರಷ್ ಮಾಡಿಕೊಂಡು ಮಕ್ಕಳನ್ನೆಲ್ಲ ಎಬ್ಬಿಸಿ ಅವರು ಕೂಡ ಬ್ರಷ್ ಮಾಡಿಸೋಕೆ ಹೇಳಿ ನಾನು ಬ್ರಷ್ ಮಾಡಿ ಆದಮೇಲೆ ಟೀ ಕುಡಿತೀನಿ. ಟೀ ಆಲ್ರೆಡಿ ಸೋಸಿಟ್ಟಿದ್ದಾರೆ ಅಮ್ಮ. ಹೋಗಿ ಟೀ ಕುಡಿದ್ಬಿಟ್ಟು ಇವತ್ತು ಒಂದು ಖುಷಿ ವಿಚಾರ ಸ್ನೇಹಿತರೆ. ನಿಜವಾಗ್ಲೂ ನಾನು ಪೂಜೆ ಮಾಡಬೇಕಾದ್ರೆ ನೀವೇ ನೋಡಿ ಹೇಗೆಲ್ಲ ಆಯಿತು ಅಂತಂದ್ಬಿಟ್ಟು ಒಂದು ಜಲಕ್ ಅಂತಲೇ ಹೇಳ್ಬೋದು. ದೇವರು ಹೊರ ಕೊಡ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪೂಜೆ ಮಾಡಬೇಕಾದ್ರೆ ಪುಷ್ಪ ಪ್ರಸಾದ ಕೊಟ್ಟರೆ ಎಷ್ಟು ಖುಷಿ ಅಲ್ವಾ, ಯಾರಿಗಾದ್ರೂ ತುಂಬ ಖುಷಿ ಆಯಿತು. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ದಿನಚರಿ ನೀವೇ ನೋಡ್ಕೊಂಡು ಬನ್ನಿ ಹೇಗೆಲ್ಲ ಇತ್ತು, ಏನೆಲ್ಲ ಇತ್ತು ಮತ್ತು ಅಂತಂದ್ಬಿಟ್ಟು. ನೋಡಿದಲ್ಲ ಸ್ನೇಹಿತರೆ, ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನನಗೆ ಲಕ್ಷ್ಮೀ ಪುಷ್ಪ ಪ್ರಸಾದ ಕೊಟ್ಟಲು. ತುಂಬ ಖುಷಿ ಆಯಿತು. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಇವತ್ತು ನಾನು ಅಪ್ಪನ ಜೊತೆ ಹೊಲಕ್ಕೆ ಬಂದಿದ್ದೀನಿ. ಅಂತಂದರೆ ಅಪ್ಪ ಹೊಲಕ್ಕೆ ಹೋಗ್ತೀನಿ ಅಂತ ಹೇಳಿದರು. ಓಕೆ ಇರಪ್ಪ ನಾನು ಬರ್ತೀನಿ ಅಂತ ಹೇಳಿದರೆ, ಹೊಲಕ್ಕೆ ಅಂತಂದರೆ ಕರೆಂಟ್ ಬರೋ ಟೈಮ್, ಅಂದರೆ ಹೊಲದ ಕರೆಂಟ್ ಬರೋ ಟೈಮು. ಹಾಗಾಗಿ ಮೋಟಾರ್ ಸ್ಟಾರ್ಟ್ ಮಾಡಬೇಕು, ಹೋಗ್ತೀನಿ ಅಂತ ಹೇಳಿದರು. ನಾನೇ ಬರ್ತೀನಿ ಇರಪ್ಪ ಅಂತಂದರೆ, ಏನೋ ಗೊತ್ತಿಲ್ಲ, ನಾನು ಈ ಕಡೆ ಅಮ್ಮನ ಮನೆಗೆ ಬಂದು ಅಂದರೆ ನನ್ನ ಅಪ್ಪನ ಜೊತೆ ಜಾಸ್ತಿ ತಿರುಗಾಡೋದು. ಹಾಗಾಗಿ ನಾನು ಖುಷಿ ಆಯಿತು ಬರ್ತೀನಿ ಅಂತ ಹೇಳಿದ್ದಕ್ಕೆ. ಅಪ್ಪ ಕೂಡ ಬಾ ಹೋಗೋಣ ಅಂತ ಹೇಳಿದರು. ಹೋದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಬಟ್ ಇದು ಕೂಡ ಭತ್ತ ಅಂದರೆ ಬೇರೆಯವ್ರದ್ದು. ಇಲ್ಲಿ ಸುತ್ತಮುತ್ತ ಇರುವಂಥ ಒಂದು ಹೊಲ ಗದ್ದೆ ಏನಿದೆ ಅಲ್ವಾ, ಪೂರ್ತಿ ಭತ್ತದ ಗದ್ದೆನೇ ಇರೋದು. ಯಾವುದೇ ಥರ ಬೇರೆ ಒಂದು ಬೆಳೆಯೋದಿಲ್ಲ. ಹಾಗಾಗಿ ಇಲ್ಲಿ ಭತ್ತದ ಗದ್ದೆನೇ ನಾಟಿ ಮಾಡೋದು. ಇಲ್ಲಿ ನೋಡ್ತಿರ್ಬೋದು, ಯಪ್ಪ ಎಷ್ಟು ಮೋಟರ್ ಅಂದರೆ ನಿಜವಾಗ್ಲೂ ತುಂಬ ದಿನ ಆಯಿತು ಈ ಥರದ್ದು ನೋಡಿ. ಮತ್ತೆ ನೋಡ್ತಾ ಇದ್ದೀನಲ್ವ, ಮೈ ಜುಮ್ ಅನ್ಸುತ್ತೆ. ತುಂಬ ದಿನ ಗ್ಯಾಪ್ ಮಾಡಿ ನೋಡೋದ್ರಿಂದ ಒಂಥರ ಮೈ ಜುಮ್ ಅನಿಸುತ್ತೆ. ನೋಡಿದ್ರಲ್ವ ಯಾವ ರೀತಿ ಮೋಟಾರ್ಗಳಿದ್ದಾವೆ ಅಂತಂದ್ಬಿಟ್ಟು. ಇದ್ರ ಮಧ್ಯೆ ಕರೆಂಟಿನ ಮಧ್ಯೆ ಜೀವನ ಮಾಡಬೇಕು ರೈತರು. ನಿಜವಾಗ್ಲೂ ಸ್ನೇಹಿತರೆ, ಇಲ್ಲೇ ಪಕ್ಕದಲ್ಲಿ ಹಳ್ಳ ಹರಿತಾ ಇದೆ. ಇನ್ನೂ ಸ್ಲೋವಲ್ಲಿ ಹರಿತಾ ಇದೆ. ಇನ್ನೂ ಮಳೆ ಬಂತು ಅಂತಂದರೆ ತುಂಬ ಜೋರಾಗಿ ಫಾಸ್ಟಾಗಿ ಹರಿಯುತ್ತೆ. ಅದರೊಳಗಡೆ ಹಿಡಿಬೇಕು ಇವಾಗ ಅಪ್ಪಾಜಿ. ಅದ್ರ ಒಳಗಡೆ ಇಳಿದ್ಬಿಟ್ಟು ಈ ಮೋಟರಲ್ಲಿ ಈ ಕಸರು ಕಡ್ಡಿ ಎಲ್ಲ ಕೂತ್ಕೊಂಡಿರುತ್ತೆ. ಒಂದೊಂದು ಸರಿ ಹಾವು ಕೂಡ ಸಿಕ್ಕಾಕೊಂಡಿರುತ್ತೆ. ಅದು ಹಾವು ಕೂಡ ತೆಗಿಬೇಕಾಗುತ್ತೆ. ತುಂಬ ಭಯ. ಹೇಳ್ತಾ ಇರ್ತಾರೆ ಅಪ್ಪಾಜಿ, ಈ ಥರ ಹಾವು ಸಿಕ್ಕೊಂಡಿತ್ತು ಇವತ್ತು, ಈ ಥರ ಕಸ ಸಿಕ್ಕೊಂಡಿತ್ತು ಅಂತ ಹೇಳ್ತಿರ್ತಾರೆ. ಅಂದರೆ ಹಾವು ಸಿಕ್ಕೊಂಡಾಗ ಹೇಳ್ತಾ ಇರ್ತಾರೆ ಜಾಸ್ತಿ. ಹಾವಿತ್ತು ಇವತ್ತು, ಇಷ್ಟು ದೊಡ್ಡದಿತ್ತು, ಅಷ್ಟು ದೊಡ್ಡದಿತ್ತು ಅಂತಂದ್ಬಿಟ್ಟು. ಅಂದರೆ ನೀರು ಹಾವು ಇರುತ್ತೆ ಅಲ್ವಾ, ಅದರೊಳಗಡೆ ಮೋಟ್ರು ಹಿಂಗೆ ಎಳ್ಕೊಂಡಾಗ ಹಾವು ಅದರೊಳಗಡೆ ಸಿಕ್ಕಾಕೊಂಡ್ಮೇಲೆ ಅದು ಇರೋದಿಲ್ಲ, ಬದುಕಿರೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ಅದನ್ನೇ ಇವಾಗ ಕೈಲಿಂದ ತೆಗಿತಾರೆ ಸ್ನೇಹಿತರೆ. ಯಪ್ಪ, ಜೀವ ಇರೋದಿಲ್ಲ, ಆ ರೀತಿ ತೆಗಿತಾ ಇರ್ತಾರೆ. ಅವ್ರಿಗೆ ಆಲ್ರೆಡಿ ಅಭ್ಯಾಸ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ನಾನು ಕೂಡ ಹಿಡಿದೆ, ಪ್ರಯತ್ನ ಪಟ್ಟೆ. ಅಂದರೆ ಹಿಡಿಯೋದಕ್ಕೆ ಸರಿಯಾಗಿ ಜಾಗ ಇರಲಿಲ್ಲ. ಹಾಗಾಗಿ ಕ್ಯಾಮ್ರಾ ಆಫ್ ಮಾಡಿಕೊಂಡು ಕೈಯಲ್ಲಿ ಫೋನ್ ಬಿಗಿ ಹಿಡ್ಕೊಂಡು ಇಳಿದೆ. ನೀರು ತುಂಬ ಸ್ಲೋ ಇದೆ. ನಾವು ಚಿಕ್ಕವರಿದ್ದಾಗ ಇನ್ನೂ ಫಾಸ್ಟಾಗಿ, ಇನ್ನೂ ಸ್ಲೋ ಅಂದರೆ ತುಂಬ ಜೋರಾಗಿ ಹರಿತಾಯಿತ್ತು. ಅಂದರೆ ಮಳೆಗಾಲ ಬಂತು ಅಂದರೆ ತುಂಬ ಜೋರಾಗಿ ಹರಿಯುತ್ತೆ. ಈ ಥರ ಬೇಸಿಗೆ ಟೈಮ್ ಅಲ್ವಾ, ಹಾಗಾಗಿ ಇನ್ನು ಕಡಿಮೆ ನೀರು ಹರಿಯುತ್ತೆ. ಕಸರು ಕಡ್ಡಿ ಎಲ್ಲ ತೆಗೆದಾದ್ಮೇಲೆ ನಾನು ಕೂಡ ಮೇಲೆ ಬಂದೆ, ಅಪ್ಪಾಜಿ ಕೂಡ ಮೇಲೆ ಬಂದರು. ನೋಡಿದಲ್ವಾ ಸ್ನೇಹಿತರೆ, ಯಾವ ರೀತಿ ಮೋಟಾರ್ಗಳನ್ನು ಫಿಟ್ ಮಾಡಿದ್ದಾರೆ. ನೋಡಿದ್ರೇ ಹೊಟ್ಟೆಯಲ್ಲಿ ಕಳ್ಳು ಪಚ್ಚಿ ಹಿಂಗೆ ಬರುತ್ತೆ, ಆ ರೀತಿ ಇರುತ್ತೆ. ಈ ಥರ ನೋಡಿದ್ರೆ ತುಂಬ ಭಯ.
ನೋಡಿದ್ರಲ್ವಾ ಈ ಸುತ್ತಮುತ್ತ ಇರುವಂಥ ಜಾಗದಲ್ಲಿ ಯಾರೊಬ್ಬರು ಇಲ್ಲ, ಇರೋದಿಲ್ಲ. ಅಷ್ಟಕ್ಕೂ ಭಯ ಅಂತಕ್ಕದ್ದು ಇಲ್ಲ. ಯಾಕಂತಂದರೆ ನಮಗೆ ಆಲ್ರೆಡಿ ಅಭ್ಯಾಸ ಆಗಿಬಿಟ್ಟಿದೆ. ಯಾರೋ ಏನೋ ಒಬ್ಬೊಬ್ಬರು ಕಾಣಿಸ್ತಾ ಇರ್ತಾರೆ. ಈಗ ನಮ್ಮಂಥವ್ರು ಮೋಟ್ರ ಸ್ಟಾರ್ಟ್ ಮಾಡಬೇಕು, ಹೊಲಕ್ಕೆ ಹೋಗ್ಬೇಕು ಅನ್ನೋರಷ್ಟೇ ಕಾಣಿಸ್ತಾ ಇರೋದು. ಎಲ್ಲ ಕ್ಲೀನ್ ಮಾಡಿಕೊಂಡು ಮೋಟ್ರ ಸ್ಟಾರ್ಟ್ ಮಾಡಿ ಮತ್ತು ಅಪ್ಪಾಜಿ ಬಿಟ್ಟರು ದಾರಿ. ಅವ್ರ ಹಿಂದೆಯೇ ಹೋಗ್ತಾ ಹೋದೆ. ಅವ್ರು ಎಲ್ಲೆಲ್ಲ ಹೋಗ್ತಾರೆ ಅಲ್ಲಿ ಹೊಲಕ್ಕೆ ಹೋಗೋಣ ಅಂತ ಹೇಳಿದರು. ಇವಾಗ ಫುಲ್ ಬಿಸಿಲಾಗಿದೆ ಅಪ್ಪ, ಇನ್ನು 10 ಗಂಟೆ ಸ್ನೇಹಿತರೆ, ಆಲ್ರೆಡಿ ತುಂಬ ಬಿಸಿಲು. ಸಾಯಂಕಾಲ ಟೈಮ್ ನೋಡೋಣ ಬಿಡು ಅಂತ ಹೇಳಿದೆ. ಓಕೆ ಅಂತ ಹೇಳಿದರು. ಹಾಗಾಗಿ ಕೆಸರೆಲ್ಲ ತಕ್ಕೊಂಡು ಮೇಲೆ ಬಂದ್ವಿ. ಅಲ್ಲಿ ಬರ್ತಾ ಕುರಿ ಮೇಯಿಸ್ತಾ ಇದ್ದರು ಯಾರೋ ಒಬ್ಬರು. ಆ ಕುರಿ ಹಂಗೆ ಒಂದು ಶೂಟ್ ಮಾಡ್ಕೊಳ್ಳೋಣ ಅಂತ ಶೂಟ್ ಮಾಡಿಕೊಂಡೆ. ಎಲ್ಲಿ ನೋಡಿದ್ರೂ ನೀರು ಸ್ನೇಹಿತರೆ. ಮತ್ತು ನೀರಿದ್ರೇ ಇಲ್ಲಿ ಜೀವನ. ಹಾಗಾಗಿ ನಾಯಿ ಆರಾಮ್ ಊಟ ಮಾಡಿ ಆರಾಮ್ ಮಾಡ್ಕೊಂಡತ್ತೆ. ಹಾಂ ಬಾರಮ್ಮ ವರ್ಣ, ಸಪೋಟಕಾಯಿ ಹರಿಬೇಕಪ್ಪಾಜಿ ಒಂದಿಷ್ಟು. ಭಾಳ ಇದು ನೋಡಲ್ಲಿ ಹಣ್ಣಾಗಿರೋದು, ಹೆಂಗೆ ಹಣ್ಣಾಗ್ಯವು. ಕಾಯಿ ಇಟ್ರೆ ಹಣ್ಣಾರ ಹಾಕವು. ಸಿದ್ದಮ್ಮ ಮರೆಲ್ಲ ಬಿಡಲ್ಲ, ಸುಮ್ಮನೆ ವೇಸ್ಟ್. ಗಿಡ ತುಂಬ ಅದ ನೋಡಲ್ಲಿ. ಹರಿದಾತ್ ಬಾ ಆಮೇಲೆ ಸಾಯಂಕಾಲ ನೋಡೋಣಂತ ಬಾ. ಬಿಡ ಬಾ, ಇರ್ಲಿ ಬಾ. 1-2 ತಗೊಂಡು ಏನು ಮಾಡ್ತೀವಿ, ಒಮ್ಮರೆ ಹರ್ಕೋಬೇಕು. ಈ ಗಿಡದಾಗಷ್ಟು ಆ ಗಿಡದಾಗಷ್ಟು ಇದರಲ್ಲಿ ಹಂಗದವು. ಕೈ ಸಿಕ್ತು. ಸಾಯಂಕಾಲ ಆಯಿತು. ಆ ಸಣ್ಣ ಕಾಯಿ ಹರಿಬಾರ್ದಮ್ಮ, ಎಳೆ ಕಾಯಿ ಅವು. ಎಳೆ ಒಂದು ಸಣ್ಣ ಅಂತ, ಇನ್ನೂ ಬಲ್ತಿಲ್ಲ ಅಂತ, ಹಣ್ಣು ಆಗಕ್ಕೆ ಬಂದಿಲ್ಲ ಅಂತ. ಕಾನಕಾಯಿ ಹಿಂದಿಯಲ್ಲಿ ಕಲ್ತಮ್ಮ ಬರ್ರಿ. ಹೇಗ ಇಷ್ಟು ಕಿಶಾರ ಹೌದಾ? ಸುಮ್ಯಕ್ಕನ ಹತ್ರ ಹೋಗಿ ಕಲಿತಾಳ, ಕಲಿಸ್ಕೊಡ್ತಾಳ. ಗೊತ್ತಿಲ್ಲ ನೀನು? ಬಂದಾಗೆಲ್ಲ ಟ್ರೈ ಮಾಡ್ತೀನಿ ಬಾ. ನಿನ್ನ ಕೈಯಲ್ಲಿ ಆಗಲ್ಲ, ಅದು ಮರ ಹತ್ತದು. ಏಯ್ ಇಳಿ ಕೆಳಗೆ ಸಾಕು, ಮತ್ತೇನು ಮರ ಹತ್ತದ ಸಾಹಸ ಮಾಡಬೇಡಪ್ಪ. ಎಷ್ಟು ತಣ್ಣಗೈತಿ ನೋಡಿ, ಇಲ್ಲಿ ತಣ್ಣಗೈತಿ. ಬರ್ರಮ್ಮ. ಬಾರಮ್ಮ. ಸ್ನೇಹಿತರೆ, ನಾನು ಇವಾಗ ಅಮ್ಮನ ಮನೆಗೆ ಬಂದಿದ್ದೀನಿ. ಈ ಒಂದು ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿರೋ ತನಕ ಟೈಲರಿಂಗ್ ವಿಡಿಯೋ ಹಾಕ್ತಾಯಿಲ್ಲ. ಇಲ್ಲಿ ಇರೋ ತನಕ ಏನೆಲ್ಲ ವಿಡಿಯೋ ಮಾಡ್ಕೊತಿರ್ತೀನಿ ಅದನ್ನಷ್ಟೇ ಹಾಕ್ತೀನಿ. ಯಾಕಂತಂದರೆ ಸ್ವಲ್ಪ ದಿನ ನಾನಿಲ್ಲಿ ಅಮ್ಮನ ಮನೆಗೆ ಬಂದಿದ್ದೀನಿ. ಕಾರಣ ಏನಪ್ಪ ಅಂತಂದರೆ ರಜೆ ಇರೋದಕ್ಕೆ ಅಮ್ಮನ ಮನೆಗೆ ಬಂದಿರೋದೇ ಅಷ್ಟೇ. ಯಾವಾಗಲೂ ಅಷ್ಟೇ ಅಮ್ಮನ ಮನೆಗೆ ಬರ್ತಾಯಿರ್ತೀನಿ. ಅಂದರೆ ಬೇಸಿಗೆ ಟೈಮಲ್ಲಿ ಮತ್ತು ದಸರಾ ಹಬ್ಬಕ್ಕೆ ಅಷ್ಟೇ ಬರೋದು. ಹಾಗಾಗಿ ಟೈಲರಿಂಗ್ ಮಾಡಲ್ಲ, ಟೈಲರಿಂಗ್ ವೀಡಿಯೋಸ್ ಕೂಡ ಹಾಕ್ತಾಯಿಲ್ಲ. ಇಲ್ಲಿ ನಾನು ನನ್ನ ಒಂದು ದಿನಚರಿ ಏನೆಲ್ಲ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟೇ. ತಿನ್ನು ನಿನಗೆ ಶೀತ ಆಗತ್ತೆ, ತಿನ್ನು. ಹಾಗಾಗಿ ಇವತ್ತಿನ ಒಂದು ವಿಡಿಯೋ ನೋಡಿಬಿಟ್ಟು ಹೇಗೆಲ್ಲ ಇದೆ ಅಂತಂದ್ಬಿಟ್ಟು, ಮತ್ತು ನೋಡಿದ್ರಲ್ವ ನಮ್ಮ ಅಪ್ಪಾಜಿ ಎಷ್ಟು ಕಷ್ಟಪಡ್ತಾರೆ ಅಂತ. ರೈತರ ಕಷ್ಟ ತುಂಬ ಕಷ್ಟ ರೈತರದು. ಆದರೆ ಏನು ಮಾಡೋದು, ಬೆಳೆ ಬರುತ್ತೆ, ಬೆಳೆ ಸಖತ್ತಾಗೆ ಬರುತ್ತೆ. ಬಟ್ ಅದಕ್ಕೆ ತಕ್ಕಂಗೆ ಬೆಲೆ ಸಿಗೋದಿಲ್ಲ. ಅಂದರೆ ಒಂದು ಬೆಳೆಗೆ ಕರೆಕ್ಟಾಗಿ ಬೆಲೆ ಸಿಕ್ತು ಅಂತಂದರೆ, ಮಾಡಿದ ಒಂದು ಖರ್ಚಿಗಿಂತ ಜಾಸ್ತಿ ಅಮೌಂಟ್ ಬಂತು ಅಂದರೆ ಖುಷಿ ಪಡ್ತಾನೆ ರೈತ. ಆದರೆ ಕಡಿಮೆ ಬಂತು, ಕರೆಕ್ಟಾಗಿ ಅಲ್ಲಿಗೆ ಆಯಿತು ಅಂದರೆ ಏನು ಮಾಡೋದು, ರೈತರ ಕಷ್ಟನೇ ಹಿಂಗೆ.
ಏನೂ ಮಾಡೋಕ್ಕಾಗಲ್ಲ. ಗಂಟು ಆದರೆ ಅಂದರೆ ಮುಗೀತು ರೈತರ ಜೀವನ. ತುಂಬ ಕಷ್ಟಪಡ್ತಾರೆ ನಮ್ಮ ಅಪ್ಪಾಜಿ, ಏನೂ ಮಾಡೋಕ್ಕಾಗಲ್ಲ. ಗೇಣು ಹೊಟ್ಟೆಗೆ ಎಷ್ಟೆಲ್ಲ ಕಷ್ಟಪಡಬೇಕಂದ್ರೆ ತುಂಬ ಕಷ್ಟಪಡಬೇಕು. ಗೇಣು ಹೊಟ್ಟೆಗೆ ಎಷ್ಟು ಕಷ್ಟಪಡ್ತೀವಿ. ರೈತರು ಇವತ್ತು ಕಷ್ಟಪಟ್ಟಿಲ್ಲ ಅಂತಂದರೆ ನಿಜವಾಗ್ಲೂ ನಮಗೆ ಅನ್ನ ಸಿಗೋದು, ಇಡೀ ಪ್ರಪಂಚಕ್ಕೆ ಅನ್ನ ಸಿಗಲ್ಲ ರೈತರು ಕಷ್ಟಪಟ್ಟಿಲ್ಲ ಅಂತಂದರೆ. ಅನ್ನ ಇಲ್ಲದೆ ಅಂದರೆ ಯಾವ ಜೀವನೂ ಬದುಕೋಕ್ಕಾಗಲ್ಲ. ಆದರೆ ಬೆಲೆ ಮಾತ್ರ ಸರಿಯಾಗಿ ಸಿಗ್ತಾಯಿಲ್ಲ ಬೆಳೆದಂಥ ಬೆಳೆಗೆ. ನೋಡೋದಲ್ವ, ಇದು ಇವತ್ತಿನ ಒಂದು ವೀಡಿಯೋ ಆಗಿರುತ್ತೆ. ಯಾರೆಲ್ಲ ತನಕ ವೀಡಿಯೋ ನೋಡಿದಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ನಮ್ಮ ಅಪ್ಪಾಜಿ ಭತ್ತ ಇನ್ನೂ ಕೊಯ್ದಿಲ್ಲ. ಕೊಯ್ಬೇಕಾದ್ರೆ ಅಪ್ಪಿತಪ್ಪಿ ನಾನು ಹೊಲಕ್ಕೆ ಹೋದರೆ ಅಲ್ಲಿ ವೀಡಿಯೋ ತೆಗಿತೀನಿ, ಇಲ್ಲ ಅಂತಂದರೆ ಟ್ರೈ ಮಾಡ್ತೀನಿ. ಅಷ್ಟರೊಳಗಡೆ ವೀಡಿಯೋ ಮಾಡಿಕೊಂಡು ಬರೋದಾದರೆ ಬರ್ತೀನಿ. ಇದು ಬೇರೆಯವ್ರದ್ದು ನಾಟಿ ಮಾಡಿರೋಂಥ ಭತ್ತದ ಗದ್ದೆ, ಆಲ್ರೆಡಿ ಕಟಾವ್ ಆಗಿದೆ. ನಮ್ದಿನ್ನ ಒಂದು 2 ಡೇಸ್ 3 ಡೇಸ್ ಬಿಟ್ಟು ಕಟಾವು ಮಾಡ್ತಾರಂತೆ. ಹೋದರೆ ಇವತ್ತು ಸಾಯಂಕಾಲನ, ಅಂದರೆ ಇವತ್ತು ಸೋಮವಾರನೇ ಇವತ್ತು ಹೋಗಿ ವೀಡಿಯೋ ಮಾಡ್ಕೊಂಡು ಬರ್ತೀನಿ. ತೋರಿಸ್ತೀನಿ ಜೊತೆ ಶೇರ್ ಕೂಡ ಮಾಡ್ತೀನಿ. ಲಾಸ್ಟ್ ಟೈಮ್ ಬಂದಾಗ ತೋರಿಸಿದ್ದೆ ನಿಮಗೆ, ಅಂದರೆ ಅದು ಆಲ್ರೆಡಿ ಕಟಾವಾಗಿ ಮತ್ತೆ ನೆಕ್ಸ್ಟ್ ಭತ್ತ ನಾಟಿ ಮಾಡಿ ಮತ್ತೆ ಕಟಾವು ಬಂದತ್ತು. ಇವಾಗ ಇಲ್ಲಿ ಮಕ್ಕಳು ಆಟ ಆಡ್ತಿದ್ದಾರೆ ಸ್ನೇಹಿತರೆ. ಬಾಯ್ ಹೇಳ್ರಮ್ಮ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ಹರಳಿಕಟ್ಟೆ. ನಾನು ಮದುವೆಕ್ಕಿಂತ ಮುಂಚೆ ಈ ಒಂದು ಗಿಡನ ಪೂಜೆ ಮಾಡ್ತಾಯಿದ್ದೆ. ತುಂಬ ಖುಷಿ ಆಗ್ತದೆ. ಪವರ್ ಇದೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಂಗೆ ಈ ಒಂದು ವೀಡಿಯೋನ, ಅಂದರೆ ಈ ಒಂದು ಟೈಲರಿಂಗ್ ಬಿಟ್ಟು ಡೈಲಿ ವ್ಲಾಗನ್ನು ಶೇರ್ ಮಾಡ್ಕೊತೀನಿ. ಹಂಗೆ ಸಪೋರ್ಟ್ ಕೊಡಿ. ಸ್ವಲ್ಪ ದಿನಗಳ ಕಾಲ ಅಷ್ಟೇ, ಮತ್ತು ಸ್ಟಿಚಿಂಗು ಕಟ್ಟಿಂಗು ಎಲ್ಲ ಮತ್ತೆ ಬಂದೇ ಬರುತ್ತೆ. ನಾನು ಇಲ್ಲಿ ಇರೋ ತನಕನೂ ಈ ಒಂದು ಡೈಲಿ ವ್ಲಾಗು ಇದ್ದೇ ಇರುತ್ತೆ. ಓಕೆ ಸ್ನೇಹಿತರೆ, ನಿಮಗೇನಾದ್ರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್, ಟೇಕ್ ಕೇರ್.